ಡಾಲಿ ಧನಂಜಯ ಅವರ ಮದುವೆಗೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಗೆಳೆಯರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಸ್ಪೆಷಲ್ ವಿಚಾರ ಅಂತಂದ್ರೆ ಜರ್ಮನಿಯಿಂದ ಡಾಲಿ ಅವರ ಆಪ್ತ ಗೆಳೆಯರೊಬ್ರು ಬಂದಿದ್ದಾರೆ, ಡೈರೆಕ್ಟರ್ ಕೂಡ ಹೌದು. ಸೊ ನಮ್ಮ ಜೊತೆಗೆ ಈಗ ಅವರ ಮೈಸೂರಿನ ಗೆಳೆಯ ಬಾದಲ್ ಅವರು ಇದ್ದಾರೆ, ಜೊತೆಗೆ ಜರ್ಮನಿ ಗೆಳೆಯರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಡಾಲಿ ಅವರ ಮದುವೆ ಸಂಭ್ರಮ, ತುಂಬಾ ದಿನದಿಂದ ಕಾಯ್ತಿದ್ದಂತ ದಿನ, ಗೆಳೆಯನ್ ಮದುವೆ ಆಗ್ಲಿ ಅಂತ ಎಷ್ಟು ಖುಷಿ ಇದೆ? ಆಬ್ವಿಯಸ್ಲಿ ಸರ್, ಅವ್ನ ಮದುವೆ ಆಗಿಲ್ಲ ಅಂತ ಅವ್ರ ಪೇರೆಂಟ್ಸು ನಮಗ್ ಬೈತಾ ಇದ್ರಲ್ಲ, ಯಾವಾಗಪ್ಪ ಅಂತ. ಸೊ ನಾವು ತುಂಬಾ ಖುಷಿ. ಆಕ್ಚುಲಿ ಅವನಿಗೆ ಯಾರೋ ಹಿಂಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಎಸ್, ಮೈಸೂರಲ್ಲಿ ಇವತ್ತೊಂದು ವೇದಿಕೆ ನೋಡ್ತಾ ಇದ್ರೆ ಒಂದು ರೀತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ರಾಜ್ಯದ ನಾನಾ ಭಾಗಗಳಿಂದ ಜನಗಳು ಬರ್ತಾ ಇದ್ದಾರೆ. ಅವರ ಪ್ರೀತಿ ಗಳಿಸಿರುವಂತ ಡಾಲಿ ಅವರು ಅವ್ರು ನೋಡಬೇಕು ಅಂತ ಬರ್ತಾ ಇರುವಂತ. ಅಬ್ವಿಯಸ್ಲಿ ಅವನು ಹಂಗೇನೆ, ಅಂದ್ರೆ ಲೈಕ್ ಅವನು ಕೂಡ ಲೈಕ್ ಜನರ ಬಗ್ಗೆ ತುಂಬಾ ಪ್ರೀತಿ. ಸೊ ಬಹುಶಃ ಅದೇ ಆ ಪ್ರೀತಿಗೋಸ್ಕರ ಬಹುಶಃ ಜನ ಬರ್ತಾರೆ. ಮೈಸೂರಿನಲ್ಲೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ, ಏನ್ ಕಾರಣ ಅಂತ? ಅದೇ ಅವ್ನಿಗೆ ಇಷ್ಟ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಮ್ಮ ಜೊತೆ ಎಲ್ಲ. ಸೊ ಎಲ್ಲವೂ ಲೈಕ್ ಅವನು ಎಜುಕೇಶನ್ ಕೂಡ, ಮತ್ತೆ ನಾವು ಥಿಯೇಟ್ರಲ್ಲಿ. ಸೊ ನಾನು ಅವನು ಮೀಟ್ ಮಾಡಿದ್ದೆ ಇಲ್ಲಿ ರಂಗಾಯಣದಲ್ಲಿ, ಹಾಗೆ. ಸೊ ಇಲ್ಲೇ ನಾಟಕ ಮಾಡ್ಕೊಂಡು ಬೆಳೆದಿದ್ದು. ಅವನು ಇಲ್ಲೇ ಹಾಸ್ಟೆಲ್ಲು, ಸ್ಕೂಲು. ಸೊ ಹಾಗೆ. ಸೊ ಮೈಸೂರು ಬಗ್ಗೆ ಅವನಿಗೆ ತುಂಬ ಪ್ರೀತಿ. ಅದಕ್ಕೆ ಹಿಂಗೆ ಡಿಸೈಡ್ ಮಾಡ್ತಾ ಅವನು ಅದೇ ಆಯ್ತು ನಾನು ಮೈಸೂರಲ್ಲೇ ಮದುವೆ ಆಗ್ತೀನಿ ಅಂದ. ಹಂಗೆ ಡಾಲಿ ಅವರ ಏಳು ಬೀಳು ಎಲ್ಲದರಲ್ಲೂ ಜೊತೆಗೆ ನಿಂತಿದ್ದಾರೆ ಸರ್. ಅವರು ಒಂದು ಗಟ್ಟಿ ಇದ್ದಾರೆ. ಯಾವಾಗಲೂ ಎಂಥ ಸಂದರ್ಭದಲ್ಲಿ ಏನೇ ಕೆಲಸ ಆದ್ರೂ ಕೂಡ ಮುಂದೆ ನಿಂತಿರ್ತಾರೆ. ಮಾಡೋಣ, ಮುನ್ನುಗ್ಗೋಣ ಅಂತಿರುತ್ತೆ. ಆ ಒಂದು ಥಾಟೇ ಇಲ್ಲಿ ತನಕ ಕರ್ಕೊ ಬಂದಿದೆ ಅವ್ರನ್ನ ಅಂತ. ಆಬ್ವಿಯಸ್ಲಿ. ಮತ್ತೆ ಅವನು ತುಂಬಾ ಡಿಸಿಪ್ಲಿನ್. ಅವನು ಮತ್ತೆ ವರ್ಕ್ ವೈಸ್ ಅವನು ತುಂಬಾ ಡಿಸಿಪ್ಲಿನ್. ಸೊ ಇಮ್ಯಾಜಿನ್, ನಮಗೆ ಅವನಿಗೇನು ಏನೂ ಕೆಲಸ ಇಲ್ಲದೆ ಇರುವಾಗಲೂ ಕೂಡ ಅವನು ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿರ್ತಿದ್ದ. ಓಕೆ, ಯಾರೋ ಕರೆದು ಬಿಡ್ತಾರೆ ಅಂತ. ಹಾಗೆ ಅವನು ಅಂದರೆ, ಸೊ ವರ್ಕ್ ಅಂದಾಗ ತುಂಬ ಹಂಗೆ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಸೊ ಅದೇ ಅವನಿಗೆ ಬಹುಶಃ ಅದೇ ಇಲ್ಲಿ ತನಕ ಅವನ್ನ ಕರ್ಕೊಂಡ್ಬಂದಿದೆ. ಜೋಡಿ ಬಗ್ಗೆ ಮಾತಾಡೋದಾದ್ರೆ ಡಾಲಿ ಮತ್ತೆ ಧನ್ಯ ತೋರ್ಬೋದು. ಡಾಕ್ಟರ್ ಮಾ ಸೂಪರ್. ಅವರು ತುಂಬಾ ಲೈಕ್ ಶಿ ಇಸ್ ವೆರಿ ಸಿಂಪಲ್ ಅಂಡ್ ತುಂಬಾ ಡೌನ್ ಟು ಅರ್ತ್. ಆಕೆ ಕೂಡ ಬಹುಶಃ ಅವರು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಬ್ರು ಕೂಡ ತುಂಬಾ ಸಿಂಪಲ್ ಆಗಿ ಏನೋ ಆಗ್ಬೇಕು ಅನ್ಕೊಂಡಿದ್ರು. ಬಟ್ ಅದು ಫ್ಯಾಮಿಲೀಸ್ ಅದು ಇದು ಅವ್ರ ಒತ್ತಡದಿಂದ ಏನೋ. ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಡಾಲಿ ಅವರ ತುಂಬಾ ಆಪ್ತ ಗೆಳೆಯರು ಜರ್ಮನಿಯಿಂದ ಬಂದಿದ್ದಾರೆ, ಪರಿಚಯ ಮಾಡ್ಕೊಳ್ಬೋದು ಅವ್ರನ್ನ. ಅವರು ಕ್ರಿಶ್ಚಿಯನ್ ಸ್ಟುಕಲ್ ಅಂತ ಜರ್ಮನ್ ನಲ್ಲಿ ತುಂಬಾ ದೊಡ್ಡ ಡೈರೆಕ್ಟರ್. ಅವರು ತುಂಬಾ ನಾಟಕಗಳನ್ನೆಲ್ಲ ಮಾಡಿರೋರು. ಇಮ್ಯಾಜಿನ್, ಒಂದು 2010 ಒಂದು ನಾಟಕ ನಡೆಯುತ್ತೆ, ದ ಪ್ಯಾಷನ್ ಪ್ಲೇ ಅಂತ. ನೀವು ಇಮ್ಯಾಜಿನ್, ನೀವು ಒಂದು ಥಿಯೇಟ್ರಲ್ಲಿ, ನೀವು ಇದೇ ಒಂದು ಥಿಯೇಟ್ರ್ ಅಂದರೆ ಆ ಸ್ಟೇಜ್ ಮೇಲೆ ಎಷ್ಟು ಜನ ಆಕ್ಟರ್ ನೋಡಿರ್ತೀರ? ಒಂದು ಎಕ್ಸಾಂಪಲ್, ಒಂದು ಮಿನಿಮಮ್ ಅಂದರೆ ಒಂದು 50-100 ಜನ. ಬಟ್ ಇವ್ರು ಮಾಡಿಸಿದ್ದು ಆ ನಾಟಕದಲ್ಲಿ 1,000 ಜನ ಮೇಲೆ ಇತ್ತು ಹಂಗೆ. ಸೊ ಅಲ್ಲಿ ಒಂದು ಓಬೆರಮೇರ್ ಗಾಂವ್ ಅಂತ ಒಂದು ಊರಲ್ಲಿ ಇಡೀ ಒಂದು ಊರನ್ನೇ ಕರ್ಕೊಂಡು ಹಂಗೆ. ಸೊ ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್. ಐ ಥಿಂಕ್ ನೀವು ಮಾತಾಡ್ಸ್ಬೇಕು ಅವ್ರಿಗೆ. ಸರ್, ಡಾಲಿ ಅವರು ಅಂತಂದ್ರೆ ಯಾಕೆ ಅಷ್ಟೊಂದು ಇಷ್ಟ ನಿಮಗೆ ಅಂತ? ವೈ ಡು ಯು ಲೈಕ್ ಹಿಮ್ ಸೋ ಮಚ್? Why do you found out? I cannot say. I come since 30 years to India. The first time I come, I worked together with the Rangayana group in here. I do the play, and 10 years back I come and saw a young group of actors, and this was Sisla, it was Dana, it was Purna Chandra, many of them, and I invite them to Germany, and I like them since 20 years. I think I fall in love 20 years back. ಕಪಲ್ಸ್ ಹೇಗೆ ಕಾಣಿಸ್ತಾ ಇದ್ದಾರೆ? How do they look like? These Dana and the bride and the bride. It's nice to see. Really nice to see. Yeah.
ಜರ್ಮನಿಯಿಂದ ಬಂದಿದ್ದು ಅಷ್ಟೊಂದು ಅಭಿಮಾನ ಪ್ರೀತಿ ಯಾಕೆ ಅಂತ ಅಂದ್ಬಿಟ್ಟು ಅದೊಂದು ಇದೆಯಲ್ಲ, ಬೇರೆ ದೇಶದಿಂದ ಇಲ್ಲಿ ತನಕ ಬರೋದು. ಅಬ್ವಿಯಸ್ಲಿ ಅವ್ನಿಗೆ ಅದೇ ಅವ್ನಿಗೆ ತುಂಬಾ ಇಷ್ಟ. ಐ ಥಿಂಕ್ ಹೀಸ್ ರಿಪೀಟಿಂಗ್ ದ ಸೇಮ್ ಕ್ವಶನ್. So, yeah, what can I say? I like it to see. I like to see Dana. I like to see Sprite. You have come all the way from Germany. I have come all the way Germany, so that's from Germany. I want to be a part of this wedding. I want to be here and I want to celebrate it with Dana, and I'm happy. ಇಂಡಿಯನ್ ಕಲ್ಚರ್ ಅಂಡ್ ಮ್ಯಾರೇಜ್ ಬಗ್ಗೆ, Yeah. ಇಂಡಿಯನ್ ಕಲ್ಚರ್ ಮ್ಯಾರೇಜ್ ಸ್ಟೈಲ್. Yeah, it's new for me. It's totally different from Germany. ಎಸ್, ಇದಿಷ್ಟು ಡಾಲಿ ಅವರ ಗೆಳೆಯ ಬಾದಲ್ ಮತ್ತು ಜರ್ಮನಿಯಿಂದ ಬಂದಂತ ನಿರ್ದೇಶಕರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.